विजयपुर में एक अस्पताल की लापरवाही ने नवजात बच्चे की जान ले ली। परिजनों का आरोप है कि अस्पताल प्रशासन ने हर दिन महंगी दवाइयां मंगवाई, लेकिन बच्चे को वे दवाइयां दी ही नहीं गई। अब गुस्साए परिजनों ने जिला अधिकारी के दफ्तर के बाहर धरना देकर अस्पताल के खिलाफ सख्त कार्रवाई की मांग की है। विजयपुर जिले के मुद्देबिहाल तालुके के रहने वाले शिल्पा वालिकार और शिवानंद ने 18 तारीख को विजयपुर नगर के जननी अस्पताल में एक प्यारे से बेटे को जन्म दिया। लेकिन जन्म के कुछ ही घंटों बाद अस्पताल प्रशासन ने बच्चे की हालत गंभीर बताई और उसे NICU में भर्ती कर दिया। हर दिन परिजनों से 10,000 रुपए तक की दवाइयां मंगवाई गई, लेकिन परिजनों का आरोप है कि वो दवाइयां बच्चे को दी ही नहीं गई। जब हम यहाँ बच्चे को लेकर आए थे वो पूरी तरह ठीक था, लेकिन अस्पताल वालों ने उसे NICU में डाल दिया। रोज हमसे दवाइयां मंगवाते रहे, 10,000 रुपए की दवा हर दिन, लेकिन बच्चे को वो दवा दी ही नहीं गई। हालत बिगड़ती चली गई और फिर बोले कि बच्चा सुधार में नहीं है, दूसरे अस्पताल ले जाओ। वहां पहुंचने से पहले ही बच्चा चला गया। बच्चे की मौत के बाद परिजनों ने जननी अस्पताल पर गंभीर लापरवाही का आरोप लगाया है। आज उन्होंने जिला अधिकारी के कार्यालय के सामने धरना दिया और अस्पताल के खिलाफ सख्त कार्रवाई की मांग की। फिलहाल जिला प्रशासन ने मामले की जांच के आदेश दे दिए हैं। अब देखना होगा कि क्या इस अस्पताल की लापरवाही पर कोई कार्रवाई होती है या ये मामला भी कागजों में ही दबकर रह जाएगा। ದೇಬೇಳಂತ್ರ ಫಸ್ಟ್ ಗೆ ಬಂದಿವ್ರಿ ನಾವು ಸಿವಿಲ್ ಹಾಸ್ಪಿಟಲ್ ಹೋದ್ವಿ. ಸಿವಿಲ್ ಹಾಸ್ಪಿಟಲ್ನಾಗ ಅಲ್ಲಿ ಫುಲ್ ರಶ್ ಇದ್ಮ್ಯಾಗ ಇಲ್ಲಿ ಆಮೇಲೆ BLD ಬಂದ್ವಿ. BLD ಬಂದಾಗ ಅಲ್ಲಿನೂ ಹಿಡಿಲಿಲ್ಲ ಅವ್ರು. ಹಿಡಿಯೋಗಣ ಇಲ್ಲ, ಅಲ್ಲಿ ಅಂತ ಡೈರೆಕ್ಟ್ ಇಲ್ಲಿ ಬಂದಿವ್ರಿ. ಯಾರಿಗೆ ಇಲ್ಲಿ ಕರ್ಕೊಂಡ್ ಬಂದವ್ರು ಯಾರು ಆಶಾ ಅಂತ ಹೇಳಿ ವಿಜಯಲಕ್ಷ್ಮಿ ಅಂತ ಹೇಳಿ ಎಲ್ಲಿ ಬುದ್ಧಿ ಹೇಳ್ದವ್ರು ಅವ್ರು ಇಲ್ಲಿ ಕರ್ಕೊಂಡ್ ಬಂದು ಈ ಸರ್ ಜೊತೆ ಕನೆಕ್ಟ್ ಐತಾರ. ಈ ಸರ್ ಜೊತೆ ಮಾತಾಡಿ ಕೇಸಿ ಇಲ್ಲಿ ಕರ್ಕೊಂಡ್ ಬಂದ್ರಿ. ಹಾ ಚಂದ ಐತ್ರಿ, ಹಾರ್ಟ್ ಬೀಟ್ ಕರೆಕ್ಟ್ ಇತ್ತು. ಈ ದವಾಖಾನೆ ಅಡ್ಮಿಟ್ ಆದ ನಂತರ ಸಿಜರಿಂಗ್ ಆಗಿದೆ, ನಾರ್ಮಲ್ ಆಗಿದೆ. ಸಿಜರಿಂಗ್ ಐತಿ. ಫಸ್ಟ್ ಮಗು ಎರಡನೇ ಮಗು ರೀ ಸರ್. ಫಸ್ಟ್ ಗೆ ತನಗಣೆ ಇಲ್ಲಿ ಅಡ್ಮಿಟ್ ಮಾಡಿದೇವ್ರಿ. ಎಲ್ಲ OPD ಗಿಪಿಡಿ ಮಾಡ್ಕೊಂಡು ಬ್ಲಡ್ ಗಿಡ್ ಚೆಕಿಂಗ್ ಎಲ್ಲ ಅಮೌಂಟ್ ಎಲ್ಲ ಕಟ್ಟಿದ್ವಿ ಡಿಪಾಸಿಟ್ ಮಾಡ್ಕೊಂಡ್ ಕೇಶ್ ಒಮ್ಮೆ ಸಿಜರಿಂಗ್ ಇದು ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿ ಕೇಶಿ ಒಳ್ಳೆ ಸಿಜರಿಂಗ್ ಇದು ತಗೊಂಡ್ ಆಮೇಲೆ ಕೂಸ್ ಹತ್ತಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ತಲೆ ಒಳಗೆ ಬಾವು ಬರೋದೈತಿ, ಹೊಟ್ಟೆ ಒಳಗೆ ನೀರು ಅದಾವ ಅಂತ ಹೇಳಿದ್ರು. ಆಯ್ತು ಸರ್ ಸ್ವಲ್ಪ ಇದು ಮಾಡ್ರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಆದ್ರೂ ಮಾಡ್ತೀನಿ ಅಂತ ಫಸ್ಟ್ನೇ ಒನ್ ಡೇ ಏನ್ ಮಾಡಿದ್ರು, ಒನ್ ಡೇ ಎಲ್ಲ ಕೂಸ್ ಕರೆಕ್ಟ್ ಇದು ತೊಳಕತೈತಿ ಏನಾಗಲ್ಲ ಅಂತಂದ್ರು. ಮತ್ ಮರ್ದಿವ್ಸ ಮುಂಜಾನೆ ಏನಂತಂದ್ರು, ಮರ್ದಿವ್ಸ ನಾವಿಲ್ಲ ಕೂಸು ಇದು ಕೊಡಲ್ಲ, ನೀವು ಎಲ್ಲಾರು ಬೇರೆ ಬಿದ್ರಿ ಯಾರೋ BLD ಯಾರೋ ನೋಡ್ಕೋರಿ, ನೀವು ನೋಡ್ಕೊಂಡ್ ಕೇಸ್ ಇದು ಮಾಡ್ಕೋರಿ ನೀವು ಅಂತಂದ್ರು. ಇಲ್ರಿ ನಮ್ಮಲ್ಲಿ ಅಷ್ಟು ಅಮೌಂಟ್ ಇಲ್ಲ, ಇದು ಇಲ್ರಿ ಅಂತ ಅವ್ರು. ಮತ್ತ ಹಾಫ್ ಡೇ ಇಲ್ಲ ಮೆಡಿಸಿನ್ಸ್ ಸರಿಯಾಗಿಲ್ಲ ಸರ್. ಮೆಡಿಸಿನ್ಸ್ ಇವ್ರು ಫಸ್ಟ್ ಸ್ಟಾರ್ಟಿಂಗ್ 3,500 ರೂಪಾಯಿ ಬರೋದ್ರಿ. ಮೆಡಿಸಿನ್ಸ್ ಹಾಕಿಲ್ಲ. ನಾ ಇವ್ರು ಇದು ಪಾಪನು ಡಿಸ್ಚಾರ್ಜ್ ತಗೊಂಡ್ ಹೋಗುಂಬಂದು 2 ಟ್ರೇ ಮೆಡಿಸಿನ್ಸ್ ಇಲ್ಲೇ ಇದ್ದವ್ರಿ. ಒಳ್ಳೆ ನಾ ರಿಟರ್ನ್ ನಮ್ಗೆ ಕೇಳಂತ ಹೇಳ್ಕೇಶ್ ಇವ್ರು ಹೇಳಿ ಕಳ್ಸಿದೀನ್ರಿ. ಅದಕ್ಕೂ ರೆಸ್ಪಾನ್ಸಿಬಲ್ ಕೊಟ್ಟಿಲ್ರಿ. ಅದು ಆದ್ಮೇಲೆ ಅಲ್ಲಿ ಹೋಗಿ ನಾವು ಅಡ್ಮಿಟ್ ಆದ್ಮ್ಯಾಗ ಇಲ್ಲಿ ಬಂದ್ ಕೇಸಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ರಂಪನಗೌಡ ಸರ್ಗೆ ಮಾಡ್ಕೊಂಡು ಇವ್ರಿಗೆ ಮಾಡ್ಕೊಂಡ್ವಿ. ನಾವ್ ಏನ್ ಹೇಳ್ದ್ವಿ, ನಾವು ಜನರಲ್ ವಾರ್ಡಿಗೆ ಹಾಕ್ರಿ, ನಾ ಇದು ಬಿಲ್ ಕಟ್ಟಲ್ ಸರ್. ಬಿಲ್ ನ್ಯಾಯ ಬೇಕ್ರಿ. ಇಲ್ಲ ನ್ಯಾಯ ಬೇಕ್ರಿ ನಮ್ಗೆ. ತಾಯಿಗೆ ಎಲ್ಲ ಮಾಡೈತ್ರಿ. ಆದ್ರ ಅವರು ಟ್ರೀಟ್ಮೆಂಟ್ ಹಾಕಿಲ್ರಿ. ನಾವು ಕೊಟ್ಟಂತ ಟ್ರೀಟ್ಮೆಂಟ್ ಕೊಡ್ತೀವಿ, ತಾಯಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಶುಗರ್ ಐತಿ ಅಂದ್ರ ಶುಗರ್ ನಮ್ಗೆ ಗೊತ್ತಿಲ್ರಿ. ಮಗ ಇದೇ ಫಸ್ಟ್ ಅಂದ್ರ ನಮಗ ಅಂದ್ರೆ ಇದಕ್ಕೆ ಏನೈತಿ, ಅದ್ ನಾರ್ಮಲ್ ತೆಲಿದು ಅದಕ್ಕೇನ್ ಟ್ರೀಟ್ಮೆಂಟ್ ಮಕ್ಳು ಇದಾರ ಡಾಕ್ಟರ್ ಕೊಡ್ತಾರ ಅಂದ್ರ ನನ್ ಮಗ ಏನಂದ್ರ ರೊಕ್ಕ ಹೋದ್ರಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರ, ತಾಯಿಗೂ ಕೊಡ್ತಾರ, ಯಾವ ಜೀವ ಉಳಿಸ್ತಾರ ಅಂತ ಹೂ ಅಂತೀವಿ. ತಾಯಿಗ ಅಷ್ಟ ಐತಿ ಅನ್ನ ಬಾರೆ ಮತ್ತೇನಾರ ಐತ್ರಿ. ಡೆಲಿವರಿ ಸೆಕ್ಷನ್ ಅಷ್ಟ ಐತಿ ಅನ್ನ ಮಕ್ಕಳದು ಐತ್ರಿ, ಮಲ್ಟಿ ಸ್ಪೆಷಲಿಸ್ಟ್. ಮತ್ತ ಆ ಕೂಸಿಗೆ ಟ್ರೀಟ್ಮೆಂಟ್ ಯಾಕೆ ಕೊಟ್ಟಿಲ್ರಿ? ಎಲ್ ಮಾಡಾರ ಟ್ರೀಟ್ಮೆಂಟ್ ಮಾಡಿದ್ರ ಅದು ಕೂಸಾಗ ಮುಳಿಲಿಲ್ಲ. ರಿಟರ್ನ್ ಬೇಬಿ
ಆನ್ ಅಡ್ಮಿಷನ್ ವೆಂಟಿಲೇಟರ್ ಮ್ಯಾಗ ಐತಿ. 2 days ಅವ್ರಿಗೆ ಏನು ಸ್ಥಿತಿ ಕೊಟ್ಟಿದ್ವಿ, ನೀವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಿದ್ರ ಇಲ್ಲಿ ಮಾಡ್ಕೋರಿ, ಇಲ್ಲ ನಿಮ್ ಕಡೆ ನೀವು ಅಮೌಂಟ್ ಹಾಕೋದಾಗಲ್ಲ ಅಂದ್ರೆ ನೀವು ಸಿವಿಲ್ ಹಾಸ್ಪಿಟಲ್ ಹೋಗೋದು, ಬೇರೆ ಹಾಸ್ಪಿಟಲ್. ಸುಳ್ಳು ಅಷ್ಟ ಮಾತಾಡಕ್ ಹೋಗ್ಬ್ಯಾಡ್ರಿ. ಇದು ಮೊಬೈಲ್ ಬಿಡ್ರಿ ಸರ್, ನಾವ್ ಮಾತಾಡಕ್ ಬಂದಿವಿ, ಇದು ಮೊಬೈಲ್ ನೋಡಾಕ್ ಬಂದಿಲ್ಲ. ಹಾ ಈಗ ಮಾತಾಡಕತ್ತೇನ್ರಿ ನಾನು. ಆ ಹುಡ್ಗಿ ಕೂಸಿಗ ಟ್ರೀಟ್ಮೆಂಟ್ ಯಾಕೆ ಕೊಟ್ಟಿಲ್ಲ ಅಷ್ಟು ಬೇಕು. ಆ ಸತ್ತಿದ್ ಕೂಸಿಗೆ ಟ್ರೀಟ್ಮೆಂಟ್ ಮಾಡ್ಯಾರ್ರಿ ಅವ್ರಿಗೆ. ಯಾವಾಗ ಮಾಡ್ಯಾರ್ರಿ? ಆನ್ ಅಡ್ಮಿಷನ್ ಆನ್ ಅಡ್ಮಿಷನ್ ಟ್ರೀಟ್ಮೆಂಟ್ ಚಾಲು ಮಾಡಿರಿಲ್ಲ, ಮತ್ ಕೂಸಿಗೆ ಯಾಕ ರೆಫರ್ ಮಾಡಿದ್ರಿ? ಮತ್ ರೆಫರ್ ಯಾಕೆ ಮಾಡಿದ್ರಿ? ಮಲ್ಟಿ ಸ್ಪೆಷಲಿಸ್ಟ್ ಐತಲಾ ನಿಮ್ದು, ಮತ್ ರೆಫರ್ ಹೆಂಗ್ ಮಾಡಿದ್ರಿ ನೀವು? ಹೆಂಗ್ ಮಾತಾಡ್ಬೇಕ್ರಿ? ಅದು ಬಿಡ್ರಿ, ನಾನ್ ನಿಮ್ಗ್ ಕೇಳಾಕತ್ತೀನಿ, ನೀವ್ ಹೇಳಾಕತ್ತಿರ್ಲಾ ಟ್ರೀಟ್ಮೆಂಟ್ ಮಾಡಿವ ಅಂತೇಳಿ. ಟ್ರೀಟ್ಮೆಂಟ್ ಏನ್ ಮಾಡಿರಿ? ಮತ್ ನೀವ್ ಮ್ಯಾನೇಜರ್ ಅಲ್ಲ, ಹಾಸ್ಪಿಟಲ್ ಅಂತ ಅನ್ನೋದು ಮಂದಿಗ್ ಲೂಟಿ ಮಾಡೋದು. ಮೇಡಮ್ ಏನಾಗೈತ್ರಿ? ಏನೇನ್ ಮಾಡ್ತಾರೆ ಹೇಳಿ, ಎಲ್ಲ ಹಾಕಿದ್ರಿ, ಯಾರ ಜೊತೆ ಮಾತಾಡಕ್ ಬಿಡ್ಲಿಲ್ರಿ. ಅವತ್ತು ನಾವ್ ಹೇಳಿದ್ರಿ ನಮ್ ಪ್ರಾಬ್ಲಮ್ ಐತೆ ಕೂತಿ ನಮ್ಮಲ್ಲಿ ಯಾರು ಬೇಡ ಹೋಯ್ತಾರ ಅಂದ್ರೆ ಏನೋ ರೆಸ್ಪಾನ್ಸ್ ಮಾಡಿಲ್ರಿ. ಅವತ್ತು ರೆಸ್ಪಾನ್ಸ್ ಮಾಡಿಲ್ರಿ. ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ರಿ, ನಾವ್ ಮಾತಾಡ್ಬೇಕಂದ್ರೆ ಹೋಯ್ತಾರ ಮೇಡಮ್ ಬಿಟ್ಟಿದಲ್ರಿ. ಅವತ್ತು ನಾವು ಡಿಸ್ಚಾರ್ಜ್ ಮಾಡಿ ಕೆಳಗ ಜನರಲ್ ಕಳಿಸಿದ್ರೆ ಅವ್ರು ಯಾವ 3-4 ದಿನ ಕಳಿಸ್ತಾ ಇಲ್ರಿ. ಅವ್ರು ಯಾರಿ ಪವಿತ್ರ ಮೇಡಮ್ ನರ್ಸ್ ರೀ? ಅವ್ರ ಎದಕ್ ಬಿಡ್ಸಿದ್ರಿ? ಫೋನೇ ಮಾತಾಡತ್ತಿದ್ರಿ. ಅವತ್ತ ನಮ್ ಬೇಬಿ ಹಿಂಗ ಆಗೈತ್ರಿ, ನಾವ್ ಹೋಗ್ತಿವ್ರಿ ಅಂತ ನಾವ್ ಕೆಳಗ್ ಬರೋದಕ್ ನೀವ್ ಯಾಕೆ ಇದು ಮಾಡ್ತೀನಿ, ನಿಮ್ ಮೆಂಟಾಲಿಟಿ ಸರಿ ಇಲ್ಲ ಅಂತ ಬಿಗಿಸ್ಬಿಟ್ಟ. ಇವಾಗ ಏನಾಗ್ತದೆ? ಅವ್ನ್ ಕೆಳಗ್ ಬಿದ್ದಿನ್ರಿ. ನಾವ್ ಮನೆಯವ್ರ ಇದ್ದಿಲ್ರಿ. ಅವತ್ತು ಮೈ ಮೇಲೆ ಬ್ಲೀಡಿಂಗ್ ಆದ್ರ ಸರ್ ನಾ ಹೇಳಿದೇನ್ರಿ ಮುಂಜಾನೆ. वो 18 तारीख को एडमिट करे सर, हमें 18 तारीख को एडमिट करे। जोरो मतलब जोरो और अपने उसकी औरत लेके आए जोरो मतलब और औरत ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು ಸರ್. ಅಡ್ಮಿಟ್ ಮಾಡಿದ ಕೂಡ ನಿಮ್ಮ ಮಗಳನ್ನೂ ಚಿಕಿತ್ಸೆ ಮಾಡ್ತೀನಿ, ಮಗನೂ ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಚಿಕಿತ್ಸೆ ನಾನು ನೋಡ್ಕೋತೀನಿ ಅಂತ ಹೇಳಿ ಡಾಕ್ಟರ್ ಒಪ್ಪಿಕೊಂಡು ಮತ್ತು ಸರ್ಜರಿ ಮಾಡಿ ಏನ್ರಿ ಸರ್ಜರಿ ಮಾಡಿ ಮಗನ ಏನದ 2 ದಿನ 1-1.5 ದಿನದ ಐಸಿ ಒಳಗೆ ಇಟ್ಕೊಂಡು ಮರುದಿನ ನೀವು ಬೇಲ್ಡಿಗೆ ಹೋಗ್ರಿ, ನಮ್ಮ ಕೈಲಿ ಆಗಲ್ಲ, ಇಲ್ಲಿ ಎಷ್ಟು ಹಣ ಕಟ್ಟಬೇಕಂತ ಕೇಳಿದ್ರೆ ಈಗಾಗಲೇ ಈಗ 17,000 ರೂಪಾಯಿ ಹಣ ಆಗಿದೆ, ಕಟ್ಟಿ ಮತ್ತು ಅಲ್ಲಿ ಬೇಕಾದ್ರೆ ಬೇಲ್ಡಿಗೆ ನೀವು ಟ್ರಾನ್ಸ್ಫರ್ ಆಗ್ರಿ ಅಂತೇಳಿ. ಮತ್ತು 40 ಹಿಡ್ಕೊಂಡು 50,000 ರೂಪಾಯಿ ಮೆಡಿಸಿನ್ ನಮ್ಮಲ್ಲಿ ಹತ್ರ ಬಿಲ್ ಇದೆ. ಇವ್ರು ಬರೀ ಕಾಟಾ ಬಾಡಿಗೆ ಇದ್ರ ಬಾಡಿಗೆ ಇನ್ನೂ 50-60 ಸಾವಿರ ಕೊಡ್ಬೇಕು, ನೀವು ಕೊಡಲಿಲ್ಲ ಅಂತ ಹೇಳಿಕಿಸಿಂದ ಆ ಬಾಣತಿಯನ್ನು ಬಂಧನದಲ್ಲಿ ಇಟ್ಟಿದ್ದಾರೆ. ಬಂಧನದಲ್ಲಿ ಮೇಲೆ ರೋಂಬಡೆ ಇಟ್ಟಿದ್ದಾರೆ. ಈಗಾಗಲೇ ದಲಿತ ಮುಖಂಡರು, ಎಲ್ಲ ಮುಖಂಡರು, ಹಿಂದುಳಿದ ಮುಖಂಡರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಬಂದು ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇವರು ಕೊಟ್ಟಿದ್ದಂಥ ಉತ್ತರ ಏನು, ಈಗಾಗಲೇ 50,000 ಬಿಲ್ ಇದೆ, ನಾನು ಏನಾದರೂ ಸ್ವಲ್ಪ ಕನ್ಸೆಷನ್ ಮಾಡಿಸ್ತೀನಿ ಸಾಹೇಬ್ರಿಗೆ ಹೇಳಿ ಅವ್ರಿಗೆ ಕಟ್ ಅಂತ ಹೇಳ್ರಿ ಬಿಲ್ ಅನ್ನುವಂಥ ಶಬ್ದವನ್ನು ಇವರು ಮ್ಯಾನೇಜರ್ ಸಾಹೇಬ್ರು ಹೇಳಿದರು. ಮತ್ತು ಇನ್ನೊಬ್ಬ ಸಂಗೀತ ಒಂದು ನರ್ಸ್, ಪವಿತ್ರ ಅನ್ನುವಂಥ ನರ್ಸು, ಆ ಹೆಣ್ಮಳು ನನ್ನ ಮಗನ ಬೇಲ್ಡಿಗೆ ಯಾಕೆ ಒಯ್ದಿರಿ ಅದಕ್ಕೆ ಸ್ವಲ್ಪ ಎದ್ದು ಹೊರಗೆ ಬರೋ ಹೊತ್ನಾಗ ಏ ಬಾಯಿ ಸುಮ್ಮನೆ ಬಾಯಿ ಬಚ್ಕೊಂಡು ಕುಂದ್ರಿ ನೀನು ಇಲ್ಲ ಅಂತ ಹೇಳಿ ಈ ಥರ ದೂಗಿಸ್ಬಿಟ್ಟಳು. ದೂಗಿಸಿದ ಕೂಡ ಏನಾಯ್ತು, ಹೆಣ್ಮಳು ಗಚ್ಚನ್ನು ನೆಲಕ್ಕೆ ಕೂತ್ ಕಿಸ ಆ ಹೆಣ್ಮಳಿಗೆ ಏನಾಯ್ತು ರೀ, ಮೊದಲೇ ಸಿಜರಿನ್ ಆಗ್ಯದಲ್ಲ, ಬ್ಲೀಡಿಂಗ್ ಆಗ್ಲಾಕತ್ತು, ಶರೀರದಿಂದ ಬೆಲ್ಡಿಂಗ್ ಆದಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ ಮುದ್ದೆಬಾಳದೊಳಗೆ ಫೋನ್ ಹಚ್ಚಿ, ಸಾಹೇಬ್ರೆ ನೀವು ದುಡ್ಡು ಎಲ್ಲಾದ್ರೂ ನಾವು ಕೈಕಾಲು ಬಿದ್ದು ತಂದು ಕಟ್ತೀವಿ, ಅವ್ರಿಗೆ ಚಿಕಿತ್ಸೆ ಮಾಡಿರಿ, ಆಕಿನ ಏನಾದ್ರು ಮಾಡಿ ಮಗುನ ತಾಯಿನ ಉಳಿಸ್ರಿ ಸಾಹೇಬ್ರೆ ಅಂತ ಹೇಳಿಸಿಂದ ನಾವು ಎಲ್ಲ ಮುಖಂಡರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾ ಅದಕ್ಕೆ ಯಾವುದೇ ಒಂದು ಅದಕ್ಕೆ ಬೆನಿಫಿಟ್ ಕೊಡಲಿ, ಯಾವುದೇ ಒಂದು ವಿಚಾರ ಮಾಡಿದೆ ಆ ಥರ ಆಗಲ್ಲ, ಈ ಥರ ಆಗಲ್ಲ, ಇಟ್ಟು ಕಟ್ಟಲೇಬೇಕು ಮಾಡಲೇಬೇಕು ಅನ್ನೋಂಥ ಡಿಮಾಂಡನ್ನು ಇಟ್ಟು ಮಗನ ಮತ್ತು ತಾಯಿನ ಬಲಿಪಶು ಮಾಡಿ ಈ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲುವ ಕೆಲಸವನ್ನು ಮಾಡಿದ್ದಾರೆ. ಮಗುವಂತೂ ತೀರ್ಕೊಂಡು ಹೋಗಿದೆ. ಇವ್ರು ಈ ಸದ್ಯ ಈಗಾಗಲೇ ಇವ್ರಿಗೆ ಚೆಕ್ ಮಾಡಿ ನೋಡಿದ್ರೆ ಇವ್ರ ದೇಹದೊಳಗೆ ಏನೂ ಇಲ್ಲ, ಇವರು ಸಾಯಿ ಪರಿಸ್ಥಿತಿ ಒಳಗೆ ಇದ್ದಾರೆ ನೋಡಿ ಸರ್. ಇದು ಈಗ ಅವ್ರದ್ದು ಚಿಕಿತ್ಸೆ ನಡೆದಿದೆ? ಇಲ್ಲಿ ಚಿಕಿತ್ಸೆ ಬಂದ್ ಮಾಡಿ 6 ದಿವಸ ಆಯ್ತು ಸರ್. ಎಷ್ಟು ದಿನ ಆಯ್ತು? 3 ದಿನ ಆಯ್ತಾ? 2 ದಿನ ಆಯ್ತು ರೀ. ಅವ್ರ ಗಂಡ ಇಲ್ಲೇ ಅದಾನ್ರಿ. 2 ದಿನ ಆಯ್ತು ರೀ ಚಿಕಿತ್ಸೆ ಬಂದ್ ಮಾಡಿ. ಚಿಕಿತ್ಸೆ ಬಂದ್ ಮಾಡಿ ಆದ್ರೂ ಇವರು ಡಿಸ್ಚಾರ್ಜ್ ಮಾಡಿಲ್ರಿ. ಅಲ್ಲಿ ಒಂದು ಕತ್ತಲು ಕೋಣಿ ಒಳಗೆ ಒಬ್ಬಕ್ಕಿನ ಏನದ ಒಂದು ಕೈದಿ ಇಟ್ಟಂಗೆ ಇಟ್ಟಾರಿ ಸರ್. ನೀವು ಬಿಲ್ ಕಟ್ಟಿಂದನೇ ಬಿಡ್ತೀವಿ, ಹೊರಗಡೆ ಇಲ್ಲ ಬಿಡಂಗಲ್ಲ, ನೀ ಯಾರಿಗೆ ಕರ್ಕೊಂಡ್ ನೀ ಏನ್ ಮಾಡ್ತೀವಿ ಮಾಡು. ಬಂದ್ ನಾವು ಬೆಂದು ದಲಿತ ಲೀಡರು ಎಲ್ಲ ದಲಿತ ಸಂಘದ ಲೀಡರ್ ಒಟ್ಟರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ, ಅಲ್ಲಪ್ಪ ಹುಡುಗಂದು
ಬಿಲ್ ತಗೋ, ಆ ಹೆಣ್ಮಗಳು ಬಿಲ್ ಬಿಟ್ಬಿಡು, ರಿಕ್ವೆಸ್ಟ್ ಮಾಡ್ತೀವಿ, ಇಂದಾಡ್ ದೊಡ್ಡ ಪ್ರಮಾಣ ಹೋರಾಟ ಆಗ್ತದ. ಸುಮ್ಮನೆ ಇಲ್ಲಿ ನಾವೆಲ್ಲ ಧ್ವಜ ಹಿಡ್ಕೊಂಡು ನಾವು ಇಲ್ಲಿ ಕೂತ್ ಕಿಸಿಂದ ಪ್ರತಿಭಟನೆ ಮಾಡ್ಬೇಕಾಗ್ತದ. ನೀ ತಿಳ್ಕೊತ ಇವ್ರು ಹೇಳ್ದಾಗ, ಅಣ್ಣ ನೀ ಎಲ್ಲೇ ಕೂತ್ ಹೇಳ್ಬೇಕಿಲ್ಲ, ನಾನು ಫೋನ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡಿ ಮಾಡ್ಕೊತಿದ್ದೆ, ಇಲ್ದಾನೆ ಯಾಕೆ ಬರಪ್ಪ ಅದೇ ಅಂತ ಅವ್ರ ಮುಂದೆ ಡೋಸ್ ಕೊಟ್ಟು ಮತ್ತೆ ಹಿಂದಾಡಿ 20,000 ಬಿಲ್ ಕಟ್ಬೇಕಂತ ಹೇಳಿ ಕಿಸಿಂದ ಈ ರೀತಿ ಮಾಡಿದ್ದು ಸತ್ಯ. ಇದು ಮುಂದಿನ ನಡೆ ಇಲ್ಲ ಸರ್. ಕಾನೂನು ಇವತ್ತು ಪತ್ರಕರ್ತರು ಮತ್ತು ಏನು ಪೊಲೀಸ್ ಸ್ಟೇಷನ್ದಾಗ ಯಾರ ಸಲಹೆ ಸೂಚನೆಗಳನ್ನು ಯಾರು ಕೊಡ್ತಾರ ಆ ರೀತಿ ನಾನು ಕಾನೂನು ಹೋರಾಟ ಮಾಡ್ಲಿಕ್ಕೆ ನಾನು ಸಿದ್ಧದೀನಿ. ನನ್ನ ಹೆಸರು ಕೃಷ್ಣ ಬಿಳೆಮಾಯಿ, ತಾಲೂಕು ಆಯುಧ ಅಧ್ಯಕ್ಷ. ನಮಗೆ ಇಲ್ಲಿ ಒಂದು ರೀತಿಯ ಈಗ ಟ್ರೀಟ್ಮೆಂಟ್ ಬೆಳಗ್ಗೆ 2 ಗಂಟೆಗೆ ಡೆಲಿವರಿ ಆಗಿದೆ. ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರೋ ಟೈಮ್ 2 ಗಂಟೆಗೆ ಡೆಲಿವರಿ ಆಗಿರೋದು. ಸಾಯಂಕಾಲ ಕಂಟಿನ್ಯೂ ಟ್ರೀಟ್ಮೆಂಟ್ ಅಂತ ಕೊಟ್ಟಿದೀವಿ. ಅವರಿಗೆ ತಮ್ದು ಏನಾರ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಏನೋ ಡಾಕ್ಟರ್ ಏನ್ ಅವ್ರಿಗೆ ಸರಿ ಅನ್ಸಲ್ಲ ನಮಗೆ ಗೊತ್ತಿಲ್ಲ, ಅದು ನೀವು ಅವ್ರನ್ನೇ ಕೇಳ್ಬೇಕು. ಅವ್ರು ರೆಫರ್ ಆಗ್ತೀವಿ ಅಂದ್ರೆ ರೆಫರ್ ಆಗ್ತೀವಿ. ನನ್ನ ಸ್ಪೈನ್ ಫ್ರಾಕ್ಚರ್ ಇದೆ ಸರ್, ನಾನು ಬರೋಂಗಿಲ್ಲ, ಆದ್ರೂ ನಡ್ಕೊಂಡು ಎಷ್ಟು ಇಂಗ್ಲಿಷ್ ವರ್ಡ್ ಮಾತಾಡಿ ಏನ್ ಶಿಕ್ಷೆ ಕೊಟ್ರಿ ಅಂತ ಜನರಿಗೆ ಗೊತ್ತಾಗಲ್ಲ. ಏನ್ ದೊಡ್ಡ ವಿಷಯ ಹೇಳ್ಕೊಬೇಡ, ಮಾಮೂಲಿ ಸಣ್ಣ ಕ್ಯಾಂಡಿಡೇಟ್ ಅಲ್ಲ. ಸರ್ ನೀವು ಮಾತಾಡಿರೋದು ಯಾರ ಬಗ್ಗೆ ಮಾತಾಡ್ತಿದ್ರ ಅಂತ ವಿಚಾರ ಮಾಡಿ. ನೀವು ವಿಚಾರ ಮಾಡಿ ಮಾತಾಡಿ. ಏನ್ ಮಾಡಿರಿ, ತಾಯಿಗೆ ಏನು ಶಿಕ್ಷೆ ಕೊಟ್ರಿ, ತಾಯಿಗೆ ಎಲ್ಲಿ ಓದಿಟ್ಟಿರಿ ಅಷ್ಟೇ ಹೇಳಿ. ಏನು ತಾಯಿಗೆ ಓದಿರಿ ಅಷ್ಟೇ ಹೇಳಿ. ಸೆಮಿ ಸ್ಪೆಷಲ್ ರೂಮ್ ಅಲ್ಲಿ ಅಡ್ಮಿಟ್ ಇದ್ದಾರೆ. ACBD ಏನು ಜನರಲ್ ಕೋಮ ಅಂತ ಸ್ಪೆಷಲ್ ರೂಮ್ ಯಾವ ಅಂತ ಹೇಳಿದ್ರೆ ನಿಮ್ಗೆ ತಾಯಿ ಚಿತ್ರಹಿಂಸೆ ಕೊಟ್ಟು ಕೆಡು ಅಂತ ಯಾರು ಹೇಳಿದ್ರೆ ನಿಮ್ಗೆ? ಚಿತ್ರಹಿಂಸೆ ಕೊಟ್ಟು ಕೆಡವಿದೀವಿ. ಹಾಗೆ ಮೈ ಮ್ಯಾಗ ಬ್ಲಡ್ ಹೋಗ್ಯದ್ರಿ, ನಾವು ಕಣ್ಣಾರೆ ನೋಡಿ. ಅಲ್ರಿ ತಾಯಿ ಚೆನ್ನಾಗಿ ಮಾತಾಡ್ತಿದ್ದಾಳೆ, ನೀವು ಹೇಳೋದು ಗೊತ್ತಾಗತ್ತೇನ್ರಿ? ಬಹಿರಂಗವಾಗಿ ನೀವು ಏನ್ ಚರ್ಚೆ ಮಾಡ್ತೀರಿ ಮಾಡಿ, ನಾವು ಬಹಿರಂಗವಾಗಿ ಚರ್ಚೆ ಮಾಡ್ತೀನಿ. ರೂಮ್ನೇ ಬೇಡ್ರಿ, ನಾವು ತೋರಿಸಿದ್ರೆ ಡಾಕ್ಯುಮೆಂಟ್ಸ್ ನಾವು ತೋರಿಸ್ರಿ ಸರ್. ತಾಯಿಗೆ ಬ್ಲಡ್ ಹೋಗ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಅವ್ಳು ನೋಡಿದ್ರೆ ಅವಳಿಗೆ ಟ್ರೀಟ್ಮೆಂಟ್ ಸರಿಯಾಗಿ ನೋಡ್ರಿ ಮೇಡಮ್, ನಾವು ಸರ್ಕಾರದಲ್ಲಿ ಸಾವಿರಾರು ದವಾಖಾನೆ ಇಟ್ಟಿದೀವಿ, ಸಾವಿರಾರು ಡೆಲಿವರಿ ಮಾಡಿಸಿವಿ. ಏನ್ರಿ ನೀವು ಎಷ್ಟು ಮಾತಾಡಿ ಸರ್, ನೀವು ಮಾತಾಡಿದ್ರೆ ನಾವು ಮಾತಾಡೋಣ. ನಮ್ದೇನ್ ನಾಲೆಜ್ ಇರ್ತದೆ ನಮ್ದು ಇದೇ ಇರ್ತದೆ ಮೇಡಮ್. ಟ್ರೀಟ್ಮೆಂಟ್ ನಿಮ್ಗೆ ಫೋಟೋ ತಗೊಳಕ್ ಬಿಡೋದಿಲ್ಲ, ಇದು ಕಾನ್ಫಿಡೆನ್ಶಿಯಲ್ ಇರುತ್ತೆ. ನಮ್ ಪೀಡಿಯಾಟ್ರಿಷಿಯನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೆಡಿಕಲ್ ಕೂಸನೆ ತಿರ್ಕೊಂಡು ಹೋಗೋದು ಕಾನ್ಫಿಡೆನ್ಷಿಯಲ್ ಅಲ್ಲ, ನೀವು ಕೇಳಿದ್ರೆ ಪರ್ಮಿಷನ್ ಇಂದ ಫೋಟೋ ತಗೊಳಂಗಿಲ್ಲಲ್ಲ. ಯಾವ ಕೇಳಿದ್ರು? 1 ನಿಮಿಷ, ಯಾರು ನನಗೆ ಗೊತ್ತಿಲ್ಲ. ಅವ್ರ ಪರಿಸ್ಥಿತಿ ಹೇಳಿ ಅವ್ರಿಗೆಲ್ಲ ತಿಳಿಸಿ ಹೇಳಿ ಅಡ್ಮಿಟ್ ಮಾಡ್ಕೋಬೇಕು ಅಂತ. ಹಂಗೆ ಯಾವ ಪೇಷಂಟ್ ನಾವ್ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಯಾವತ್ತು ಹೇಳದೇನೆ ನನ್ನ ಹಾಸ್ಪಿಟಲ್ 5.5 ವರ್ಷದಿಂದ ಸಾಧ್ಯನೇ ಇಲ್ಲ ಅಡ್ಮಿಟ್ ಆಗೋಕೆ. ಅವ್ರಿಗೆ ತಿಳಿಸಿದೀವಿ, ಕರ್ಸ್ರಿ ಅವ್ರನ್ನ. ಅವ್ರು ಹೇಳ್ತಾ ಇದಾರೆ ಇಲ್ಲ ಅವ್ರು ಬೇಕಾದಾಗ ಯಾವ ತರ ಮಾತಾಡ್ತೀನಿ ಅಂತ. ಆಯ್ತು, ನಮ್ಮಲ್ಲಿ ರೆಕಾರ್ಡೆಡ್ ಇರುತ್ತಲ್ಲ. ನೋಡ್ರಿ ಅವ್ರಿಗೆ ಕೂಸತ್ತೆ ಇವತ್ತು ಮಧ್ಯಾಹ್ನ ಅದು ಅಲ್ರಿ, ನೀವು ಜೋರಾಗಿ ಒಬ್ಬ ಡಾಕ್ಟರ್ ಮಾತಾಡಿದ್ರೆ ಆಡಿಯೋ ವಿಡಿಯೋ ಇಸ್ ಬೀಂಗ್ ರೆಕಾರ್ಡೆಡ್. ಯಾರು ಜೋರ್ ಮಾಡಿದ್ರೆ ನಮ್ಮ ಹತ್ರನೂ ರೆಕಾರ್ಡಿಂಗ್ ಇದೆ. ನೀವು ನಮ್ಮ ಕೇಸ್ ಮಾಡಬಹುದ್ರಿ, ನಮ್ಮ ಕೇಸ್ ಮಾಡ್ತೀವಿ. ತಪ್ಪು ಮಾಡಿದ್ರೆ ಯಾರು ಗ್ಯಾರಂಟಿ ಯಾರು ಕೊಡ್ತಾರೆ?